ಸರ್, ನಿಮ್ಮ ಪ್ರಶ್ನೆ ಬಂದು ಅಪರಿಚಿತ ಶವದ ಬಗ್ಗೆ ಮಾಹಿತಿ ಸಿಕ್ಕಾಗ ಪೊಲೀಸವರು ಏನು ಮಾಡಬೇಕು, ಅದನ್ನು ಹೇಗೆ ವಿಲೆ ಮಾಡ್ತಾರೆ ಅನ್ನೋದು ನಿಮ್ಮ ಕ್ವಶನ್. ಎಲ್ಲೆಂದರಲ್ಲಿ ನೀವು ಇದರಲ್ಲಿ ಅಂತ್ಯ ಸಂಸ್ಕಾರ ಮಾಡ್ಬೋದಾ ಅಂತ ಕೇಳ್ತಿದ್ದೀರಾ. ಇದರಲ್ಲಿ ವೆರಿ ಸಿಂಪಲ್ ಸರ್. ಅಪರಿಚಿತ ಶವಗಳ ಮಾಹಿತಿ ದೊರಕಿದ ಮೇಲೆ ಪೊಲೀಸವರು ಸ್ಥಳಕ್ಕೆ ಹೋಗಿ ಅಲ್ಲಿ ಕನ್ಸರ್ನ್ಡ್ ಏನು ಎಕ್ಸಿಕ್ಯೂಟಿವ್ ಮ್ಯಾಜಿಸ್ಟ್ರೇಟ್ ಇರ್ತಾರೆ ಅವ್ರನ್ನ ಬರ್ಮಾಡ್ಕೊಂಡು ಸ್ಥಳ ಪಂಚನಾಮೆ ಮಾಡಿ ಅಲ್ಲಿ ಫೋಟೋಗ್ರಾಫ್ಸ್ಗಳನ್ನ ಮತ್ತು ಅಲ್ಲಿ ಸಿಕ್ಕಂತಹ ಎವಿಡೆನ್ಸ್ಗಳು, ಕ್ಲೂಗಳನ್ನ ಕಲೆಕ್ಟ್ ಮಾಡಿ ಅದನ್ನು ಫೋರೆನ್ಸಿಕ್ ಲ್ಯಾಬ್ ಕಳಿಸಿ ಪೇಪರ್ ಪಬ್ಲಿಕೇಶನ್ ಕೊಟ್ಟು ಈ ಬಾಡಿನ ಐಡೆಂಟಿಫೈ ಮಾಡೋದಕ್ಕೆ ಅದು ಫಿಂಗರ್ ಪ್ರಿಂಟಿಂದ ಆಗ್ಬೋದು, ಅವರ ಧರಿಸಿರೋ ಬಟ್ಟೆಯಿಂದನಾರು ಆಗ್ಬೋದು, ಮಗದೊಂದು ಮೂಲದಲ್ಲಿ ಪತ್ತೆ ಹಚ್ಚೋದಕ್ಕೆ ಪ್ರಯತ್ನ ಮಾಡಬೇಕು. ಯಾವುದೇ ರೀತಿ ಪತ್ತೆ ಸಿಕ್ಕಲಿಲ್ಲ ಅಂತ ಅಂದರೆ 72 ಗಂಟೆಗಳ ನಂತರ ಅವರು ಅದನ್ನು ಅಂತ್ಯ ಸಂಸ್ಕಾರ ಮಾಡ್ಬೋದು. ಆ ಅಂತ್ಯ ಸಂಸ್ಕಾರನ ಇವರು ಎಲ್ಲಂದ್ರಲ್ಲಿ ಮಾಡೋದಕ್ಕೆ ಬರಲ್ಲ. ಅಲ್ಲಿ ಲೋಕಲ್ ಏನು ಪಂಚಾಯಿತಿ ಮತ್ತು ಮುನ್ಸಿಪಲ್ ಕಾರ್ಪೊರೇಷನ್ ಅವ್ರದ್ದು ಗೈಡ್ಲೈನ್ಸ್ ಇರ್ತದೆ, ಅದರಂತೆ ಇವರು ಮಾಡೋ ಅಂಥದ್ದು ಸರ್. ಎವಿಡೆನ್ಸ್ಗಳನ್ನೆಲ್ಲ ಕಲೆಕ್ಟ್ ಮಾಡಿ ಐಡೆಂಟಿಫೈ ಮಾಡೋಕ್ಕೆ ಪೇಪರ್ ಪಬ್ಲಿಕೇಶನು ಮತ್ತೊಂದು ಮೂಲದಿಂದ ಪ್ರಯತ್ನ ಮಾಡ್ತಾರೆ. ಏನೂ ಆಗಿಲ್ಲ ಅಂದರೆ 72 ಗಂಟೆ ಟೈಮ್ ಆದಮೇಲೆ ಅವರು ಅಂತ್ಯ ಸಂಸ್ಕಾರ ಮಾಡೋದು. ಒಂದು ಪಕ್ಷ ಫೊರೆನ್ಸಿಕ್ ರಿಪೋರ್ಟ್ಗಳೇನಾದ್ರು ಬಂದು ಈ ಅನುಮಾನಾಸ್ಪದ ಸಾವು ಕೊಲೆಯಿಂದನೋ ಇನ್ನೊಂದು ಅಪರಾಧ ಕೃತ್ಯಗಳಿಂದನೋ ಆಗೈತೆ ಅಂತ ಅಂದರೆ ಏನು 194 ಆಫ್ BNSS ಅಂತ ಹೇಳಿದೆ, ಅನ್ಯಾಚುರಲ್ ಡೆತ್ ರಿಪೋರ್ಟ್ ಹೋಗಿ ಅದು ಕ್ರೈಮ್ ರಿಪೋರ್ಟ್ ಆಯ್ತದೆ. ಆವಾಗ ಪೊಲೀಸವರು ಡ್ಯೂ ಪ್ರೊಸೆಸ್ ಆಫ್ ಲಾ ಫಾಲೋ ಮಾಡಿ ಇನ್ವೆಸ್ಟಿಗೇಷನ್ ಮಾಡಿ ಆರೋಪಿಗಳ ಪತ್ತೆ ಹಚ್ಚೋ ಕಾರ್ಯ ಮಗದೊಂದು ನ್ಯಾಯಾಲಯಕ್ಕೆ ವರದಿ ಸಲ್ಲಿಸ್ಕೊಂತಾರೆ ಮೇಡಮ್.